ಅದಾದ ನಂತರ ಈ ರೇಪ್ದು ಹಾಕಿದ್ರಲ್ಲ, ಯಾಕೆ ಹಾಕಿದ್ರು? ನಂತರ ಸೆಕೆಂಡ್ ಇದು ಇಲ್ಲಿದೆ ನೋಡಿ ನಿಮ್ಮ ಪಾಯಿಂಟ್. ಯಾವ ದೇವರಾಜೇಗೌಡ ನಿಮ್ಮ ಶಿವರಾಮೇಗೌಡ ಮಾತಾಡಿದ್ರಲ್ಲ ಫೋನ್ ಮಾಡಿ, ಹಲೋ ಎಲ್ಲಿದೆಯಪ್ಪ ಅಂತ ಕೇಳಿದ್ರಲ್ವೇ, ಅಣ್ಣ ನಾನೆಲ್ಲರೂ ಹೊಸಕೋಟೆ ರೋಡಲ್ಲಿ ಇದ್ದೀನಿ, ಮನೆ ಅಲ್ಲ ನಾನು ಎಷ್ಟೊತ್ತಾಯ್ತು ಬರೋಕ್ಕೆ ಸದಾಶಿವನಗರಕ್ಕೆ ಅಂತ. ಎಲ್ಲಿ ಸದಾಶಿವ ಎಲ್ಲಿಗೆ ಬಂದು ಕರೆದಿದ್ದವರು? ಯಾವ ಮನೆ ಕರೆದ್ರು? ಸದಾಶಿವನಗರಕ್ಕೆ ಬರೋಕ್ಕೆ ಎಷ್ಟೊತ್ತು ಬೇಕು ಅಂತ ಹೇಳಿ ಯೋಚನೆ ಮಾಡಿ. ಸದಾಶಿವನಗರದಲ್ಲಿ ಇರೋದು ಯಾರು? ಏನು ಕುಮಾರಸ್ವಾಮಿ ಇರೋದ ಸದಾಶಿವನಗರದಲ್ಲಿ? ಇದೇ ನಮ್ಮ ಸಿಟಿ ಶಿವ ಅಂತಾನೆ. ಆಮೇಲೆ 1.5 ಗಂಟೆ ಆಯ್ತು ಅಂತ ಪಾಪ ಹೇಳೋದೆ. ಆಯ್ತು ಹೋಗ್ರಿ, ಈಗ ಸರಿ ತಗೊಳ್ಳಿ ಡಿ ಕೆ ಅವ್ರು ಮಾತಾಡ್ತಾರೆ ಅಂತ ಕೊಟ್ಟಲ್ವ, ಅದು ಏನು ಮ್ಯಾನಿಪುಲೇಟ್ ಆಯಿತು ಫೋನ್ ಕಾನ್ವರ್ಸೇಷನ್ನು. ಡಿ ಕೆ ಮಾತಾಡ್ತಾರೆ ಅಂತ ಕೊಟ್ಟವ್ರೆ. ಆಗ ಅಣ್ಣ ನಾನು ಈಗ ನನ್ನ ಪಾಪ ಕೇಳೋದು ಇವರು ದೇವರಾಜೇಗೌಡರು. ಅದಾದ್ಮೇಲೆ ಹೇಳೋದು ಇದೇನಪ್ಪ ಹೇಳು. ಅವ್ನ ಪಾಪ ಹೇಳಿದ, ಅಣ್ಣ ನೀವು ಹಾಕಿರೋ ಕ್ಲಾಸು ನಿಮ್ಮ ಅಧಿಕಾರಿಗಳು ಅವರು ಬಚಾವಾಗ್ಬಿಡ್ತಾರೆ, ಬೇರೆ ಸಿಕ್ಬಿಡ್ತದೆ ಅವರಿಗೆ, ಸರಿಯಾಗಿ FIR ಹಾಕಿಲ್ಲ, ಅದಕ್ಕೆ ಸರಿಪಡಿಸ್ಕೋಬೇಕಣ್ಣ, ಇಲ್ಲೇ ಒಂದು ಕಷ್ಟ ನಿಮ್ಮ SIT ಅವ್ರಿಗೆ ಹೇಳಿ ಮತ್ತೆ ಇನ್ನೊಂದು ಅಡಿಷನಲ್ ಆಗಿ ಹಿಂಗೆ ಬೇರೆ ಸಿಕ್ಕಂಗೆ ಮಾಡಬೇಕು ಅಂತ ಹೇಳಿ ಮಾಡದಿದ್ರೆ ಅವರು ಬಿಡಿಸ್ಕೊಂಡ್ಬಿಡ್ತಾರಣ್ಣ ಅಂತ ಹೇಳಿದಾಗ ಏನು ಹೇಳಿದ್ರು ನಮ್ಮ ಸಿಟಿ ಶಿವು? ಅಯ್ಯೋ ಇರಪ್ಪ ಇದು ಮಾಡಿಸ್ಬೇಕಾದ್ರೆ ಏನು ಡೈಲಾಗ್ ಇಲ್ಲೆಲ್ಲ ಬರ್ಕೊಂಡಿದ್ದೆ ಇಂಥ ಹೇಳೋರಲ್ಲ. ಇವತ್ತು ನಮ್ಮ ಪ್ರಿಯಾಪಿದರಿಗೆ ಇದರಲ್ಲಿ ಗುಲ್ಬರ್ಗದಲ್ಲಿ ಏನು ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥಾನಾಯಕರು ಮತ್ತೆ ಇವತ್ತು ಹೇಳೋರಂತೆ, ಆಯ್ತಿರಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾರು ಕರ್ಕೊಂಡು ಬಂದು, ಯಾರು ಕರ್ಕೊಂಬಂದಿದ್ದು ಅಂತ ಗೊತ್ತಾಯ್ತು, ಅವ್ರನ್ನ ಕಂಪ್ಲೇಂಟ್ ಕೊಡ್ಸಕ್ಕೆ ಕರ್ಕೊಂಬಂದವ್ರು ಯಾರು ಅನ್ನೋದು ಗೊತ್ತಿದೆ. ಕರ್ಕೊಂಡು ಬಂದು ಧೈರ್ಯವಾಗಿ ಹೇಳಿಸಿದ್ದೀವಲ್ಲ ಅಂತೇಳಿ ಮತ್ತೆ ಹೇಳಿದ್ದಾರಲ್ಲ ಅಂತಾರೆ. ಸಡನ್ ಗೊತ್ತಾಗ್ಬಿಡ್ತದೆ. ಹೇಳಿಸಿದ್ದೇವಲ್ಲ ಅಂದರೆ ನಮ್ಮ ಸಿಡಿ ಶಿವು ಹೇಳಿಸಿರೋದಲ್ವ, ಆ ಪದ ಸರಿಯಾಗಲಿಲ್ಲ ಅಂತೇಳಿ ಮತ್ತೆ ಹಂಗೆ ಕಂಟಿನ್ಯೂಟ್ ಹೇಳಿಸಿದ್ದಾರಲ್ಲ ಅಂತ. ಇಷ್ಟು ಮಾಡೋಕ್ಕೆ ದೊಡ್ಡ ಸಾಹಸ ಆಯಿತು. ಇನ್ನೇನಾದರೂ ಇದ್ರೆ ಸ್ವಲ್ಪ ಮಾಹಿತಿ ಕೊಡು ಅಂತ ಕೇಳಿದ್ರು. ಇದು ಆ ಕಾನ್ವರ್ಸೇಷನ್ ಅಲ್ವೇ? ಈ ಸವಾಲು ನಾನು ಸ್ವೀಕಾರ ಮಾಡಬೇಕಾ? ಈ ಕೇಸಲ್ಲಿ ನನ್ನ ಹೆಸರು ಹೇಳು ಅಂತೇಳಿ ಹೇಳೋರಲ್ಲ. ಕುಮಾರಣ್ಣ ಪೆಂಡ್ರೈವ್ನಲ್ಲಿ ಏನಿತ್ತು ಗೊತ್ತಾಯ್ತಾ? ಶಿವಕುಮಾರ್ ಅವರೇ, ಸಿಡಿ ಶಿವ ಅವರೇ, ಈ ಪೆಂಡ್ರೈವ್ ಅಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಕೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.